ನೀವು ದುಡ್ಡು ಬಹಳಷ್ಟು ಗಳಿಸ್ಕೋಬಹುದು, ಬಹಳ ದುಡ್ಡು ಗಳಿಸ್ಬೋದು ನೀವು. ಅದೇ ಟ್ರೆಡಿಷನಲಿ ಆಗಿ ನಾವು ಅದೇ ಮಾಡ್ತಾ ಇದೀವ್ರಿ. ನಾವು ಅದೇ ಮಾಡಕ್ಕೆ ನಮ್ಮ ಹೊಲ ಬೇರೆ ಬೆಳೆಲೆ. ನೀವು ಸಾಯಿಲ್ ಟೆಸ್ಟ್ ಮಾಡಿಸ್ರಿ, ಫ್ರೀಯಾಗಿ ಸಾಯಿಲ್ ಟೆಸ್ಟ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ಲಿಂದ. ನೀವು ಸಾಯಿಲ್ ಟೆಸ್ಟ್ ಮಾಡಿ ಬರ್ತದಿಲ್ಲ ಅಂತ. ಈ ಕಮಟಾಣದಾಗ ಸ್ಟ್ರಾಬೆರಿ ನೀವು ಖಾಲಿ ಮಹಾಬಳೇಶ್ವರ ಪೂನಾ ಕಡೆ ಎಲ್ಲಿ ಹಿಲ್ ಸ್ಟೇಷನ್ ಅದ ಅಲ್ಲಷ್ಟೇ ಸ್ಟ್ರಾಬೆರಿ ಬೆಳಿತಿರು. ಈ ಕಮಟಾಣ ಅಂತ ರೆಡ್ ಭೂಮಿದಾಗ ಎಲ್ಲಿ ಕೆಂಪನ್ ಕಲ್ಲು ಬರ್ತಾವ ಅಲ್ಲಿ ಕೂಡ ಸ್ಟ್ರಾಬೆರಿ ಬರ್ಲತ್ತಾವ. ಅದಲ್ಲ ಮೇಡಮ್, ಬಸವ ಕಲ್ಯಾಣದಲ್ಲಿ ಡ್ರ್ಯಾಗನ್ ಫ್ರೂಟ್ ಎಲ್ಲಿ ಬೇರೆ ರಾಜ್ಯದಲ್ಲಿ ಬೆಳಿತಿರು ಅದು ನಮ್ಮ ಜಿಲ್ಲೆಯಲ್ಲಿ ಬೆಳಿಲತ್ತಾರ. ನೀವ್ ಯಾಕ ಇಚ್ಛಾಶಕ್ತಿ ತೋರ್ಸಲ್ಲ ನಮ್ಮ ರೈತರು? ದುಡ್ಡು ಕಡಿಮೆ ಅದ, ಅದಕ್ಕೆ ಪೇಮೆಂಟ್ ನಗದಿ ಅದ. ನೀವು ಕಬ್ಬ ಹಾಕ್ತಾರೆ ಅಂದ್ರೆ ದೀಡ್ ವರ್ಷ ನಿಮಗೆ ಕಬ್ಬಿನ ದುಡ್ಡು ಬರಲ್ಲ. ನೀವು 10-20 ಸಲ ಹೋಗಿ ಅಲ್ಲಿ ಇಲ್ಲಿಂದ ಬಡ್ಡಿ ತಂದು ಆ ಬಡ್ಡಿ ಕುಡೋದ್ರಾಗ ಆ ರೊಕ್ಕ ಫ್ಯಾಕ್ಟ್ರಿ ಕುಡೋದ್ರಾಗ ಅದಕ್ಕ ಬರಬರಿ ಆಗ್ತದೆ ನಿಮಗೆ. ನೀವ್ ಯಾಕದು ಟ್ರೈ ಮಾಡ್ತಾ ಇಲ್ಲ ನಮ್ಮ ರೈತರು? ಇದು ನಾನು ಬಹಳ ಮನಸ್ಸಿನ ಕಳ್ಕಳಿ ಇದೆ. ಯಾವಾಗಿಂತ ಅದಕ್ಕೆ ಅಂತ ನೀವು ಇಲಾಖೆಗೆ ಹೋಗ್ಬೇಕು, ನಮ್ಮ ಜನರು ಕಚೇರಿಗೆ ಹೋಗ್ಬೇಕು. ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ಇಲಾಖೆದಾಗ ಏನು ಕೆಲಸಗಳು ಬಂದಾವ, ಯಾವ ಯೋಜನೆಗಳು ಬಂದಾವ, ಯಾವ ರೈತರಿಗೆ ಅನುಕೂಲ ಆಗಂಬುವ. ನೀವು ಬರ್ಲಿ ಅಂದ್ರೆ ಅಧಿಕಾರಿಗಳು ನೀವು ನಮ್ಮಲ್ಲೇ ಹೊಂಟಿಲ್ಲ, ಯಾರು ಬರ್ತಾ ಇಲ್ಲ, ಪರಿಚಯ ಇದ್ದವರಷ್ಟೇ ಲಾಭ ತಗೋತಾರೆ. ಸಾಮಾನ್ಯ ಮನುಷ್ಯ ಕೂಡ ಕಚೇರಿಗೆ ಹೋಗ್ಬೇಕು, ಲಾಭ ತಗೋಬೇಕಂತ ಎಲ್ಲಾ ಸರ್ಕಾರಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾವ, ಆಟೋದಲ್ಲಿ ಗಾಡಿಯಲ್ಲಿ ಪ್ರಚಾರ ಕೂಡ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವಿಕಾ, ಜಂಟಿ ಕೃಷಿ ನಿರ್ದೇಶಕರು, ಬೀದರ್ ಜಿಲ್ಲೆ. ನಮ್ಮ ಬೀದರ್ನಲ್ಲಿ ಮುಂಗಾರ ಹಂಗಾಮು ಈಗ ಆಲ್ರೆಡಿ ಪ್ರಾರಂಭ ಆಗ್ಬೇಕು. ಬಟ್ ಜೂನ್ 2ನೇ ವಾರ ಅಥವಾ 1ನೇ ವಾರದಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ನಮಗೆ ಈಗ ಇವತ್ತಿನ ದಿನ ನಮ್ಮ ಬೀದರ್ ಸೌತ್ ಶಾಸಕರು ಮುಂಗಾರು ಹಂಗಾಮಿನ ಬೀಜ ವಿತರಣೆ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 4,12,000 ಹೆಕ್ಟೇರ್ ಪ್ರದೇಶ ನಮ್ಮ ಮುಂಗಾರು ಹಂಗಾಮಿಗೆ ಗುರಿ ನಾವು ಇಟ್ಕೊಂಡಿದೀವಿ. ಅದರ ಪ್ರಕಾರ ನಮ್ಮಲ್ಲಿ 2,20,000 ಸೋಯಾಬೀನ್ ಮೇಜರ್ ಕ್ರಾಪ್ ಬರುತ್ತೆ ಹೆಕ್ಟೇರ್ ಪ್ರದೇಶದಲ್ಲಿ. ಸೊ ಅದಾದ ನಂತರ ತೊಗರಿ 1,36,000 ಬರುತ್ತೆ. ಅದಾದ ನಂತರ ಉದ್ದು ಮತ್ತೆ ಹೆಸರು 17,000, 18,000 ಹೀಗೆ ಬರುತ್ತೆ. ಮತ್ತೆ ಶುಗರ್ ಕೇನ್ ನಮ್ಮಲ್ಲಿ ಆಲ್ರೆಡಿ ನವೆಂಬರ್ ಇಂದ ಫೆಬ್ರವರಿ ತನಕ ಈಗ ಆಲ್ರೆಡಿ ಸೋಯಿಂಗ್ ಆಗ್ಬಿಟ್ಟಿದೆ ಶುಗರ್ ಕೇನ್. ಈಗ ನಮ್ಮ ಮುಂಗಾರು ಹಂಗಾಮ ಯಾವ ಮೇಜರ್ ಕ್ರಾಪ್ ಇದೆ ಅದಕ್ಕೆ ನಾವು ಸೋಯಾಬೀನ್ ಸೀಡ್ಸ್ ಅನ್ನ 1,03,000 ನಮ್ಮ ಪ್ರೋಗ್ರಾಮ್ ಇದೆ. ಈಗ ಆಲ್ರೆಡಿ ನಮ್ಮಲ್ಲಿ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ನಿನ್ನೆ ಮತ್ತೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಬೀಜ ವಿತರಣಾ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರುಗಳಿಂದ ಉದ್ಘಾಟನೆ ಮಾಡಿಸಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲಾ ರೈತ ಬಾಂಧವರು ನಮ್ಮ 157 ಸೆಂಟರ್ಸ್ ಅಲ್ಲಿ ಸೀಡ್ ಅಂದ್ರೆ ಅಡಿಷನಲ್ 127 ಇದೆ, 30 ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿದೆ. ಆ ಎಲ್ಲಾ ಒಂದು ಸೆಂಟರ್ಗಳಲ್ಲೂ ರೈತರು ಯಾವುದೇ ರೀತಿಯ ಒಂದು ಆತಂಕ ಇಲ್ದಿರ, ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸೀಡು ಇದೆ ಎಲ್ಲಾ ರೈತ ಸಂಪರ್ಕ ಕೇಂದ್ರ ಮತ್ತೆ ಸೀಡ್ ಪಾಯಿಂಟ್ ಅಲ್ಲಿ. ಸೊ ಆತಂಕ ಇಲ್ದಿರ ಎಲ್ಲಾ ರೈತ ಬಾಂಧವರು ಈ ಒಂದು ಸೌಲಭ್ಯನ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೇನೆ. ಹಾಗೆ ನಮ್ಮ ರಸಗೊಬ್ಬರಕ್ಕೆ ಬಂದಾಗ ನಾವು 172 PKPS ಸೊಸೈಟಿಗಳಿಗೂ ಸಹ DAP ಮತ್ತೆ ಕಾಂಪ್ಲೆಕ್ಸ್ ಅನ್ನ ವಿತರಣೆ ಮಾಡಿದ್ದೇವೆ. ಯಾರು ತಮ್ಮ ಸೊಸೈಟಿಗಳಲ್ಲಿ ಅವರು ಅಲ್ಲೇನೆ ಈವನ್ ರಸಗೊಬ್ಬರನು ಮತ್ತೆ ಖರೀದಿ ಮಾಡಬಹುದು. ಈವನ್ ರಸಗೊಬ್ಬರದಲ್ಲೂ ಯಾವುದೇ ಒಂದು ಆತಂಕ ಪಡಬೇಕಾಗಿಲ್ಲ. ಆದಷ್ಟು ರೈತರು ಸಾವಯವಗೆ ಜಾಸ್ತಿ ಒತ್ತು ಕೊಡೋದು ಉತ್ತಮ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೈತ ಬಾಂಧವರು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ದೇವಿಕಾ, ಜಂಟಿ ಕೃಷಿ ನಿರ್ದೇಶಕರು, ಬೀದರ್.